ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನೆಲ್ ಕರ್ನಾಟಕ ಕಿಚನ್. ನಾನು ಸೌಂದರ್ಯ. ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬಕ್ಕೆ ಸ್ಪೆಷಲಾಗಿ ಮಾಡುವಂಥ ಬೇಳೆ ಒಬ್ಬಟ್ಟನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಕಣಕನ ಯಾವ ರೀತಿಯಾಗಿ ಕಲಿಸ್ಕೊಳ್ಬೇಕು, ಹೂರ್ಣನ ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಅಳತೆಯಲ್ಲಿ 3 ಕಪ್ ಆಗೋಷ್ಟು ಮೈದಾನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಚಿರೋಟಿ ರವೆ. ನೀವು ಜಾಸ್ತಿ ತೊಗೊಳೋದಿತ್ತು ಅಂತ ಅಂದರೆ ಜಾಸ್ತಿ ಕೂಡ ಇದೇ ರೇಷಿಯೋ ಅಳತೆಯಲ್ಲಿ ತೊಗೊಳ್ಳಿ. 1 ಚಿಟಿಕೆ ಆಗುವಷ್ಟು ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ, ಇದಿಷ್ಟನ್ನು ಹಾಕ್ಕೊಂಡು ಒಂದ್ಸಲ ಡ್ರೈ ಆಗಿ ಹಾಗೆಯೇ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾರ್ಮಲ್ ವಾಟರ್ನ ಹಾಕ್ಕೊಳ್ತಾ ಕಲಿಸ್ಕೊಳ್ಬೇಕಾಗುತ್ತೆ. ಕಣ್ಕ ಬಂದುಬಿಟ್ಟು ಚಪಾತಿ ಹಿಟ್ಟಾಗೆ ಗಟ್ಟಿಯಾಗೂ ಕಲಿಸ್ಕೊಳ್ಬಾರ್ದು, ಪೂರ್ತಿ ತಳವಾಗೂ ಕಲಿಸ್ಕೋಬಾರ್ದು. ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿ ಕಲಿಸ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಈ ರೀತಿಯಾಗಿ ಕೈಗೆ ಅಂಟಬೇಕು. ಸ್ವಲ್ಪ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ, ಈ ರೀತಿ ತಳವಾಗಿರಬೇಕು. ಇಷ್ಟಿದ್ರೆ ನಿಮಗೆ ಕಣಕ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಂತರ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು ನಾದ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದ್ಕೊಳ್ಳಿ. ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವಲ್ಲ ನಮಗೆ ಅಷ್ಟೇ ಪರ್ಫೆಕ್ಟಾಗಿ ಕಣಕ ಬರುತ್ತೆ. ನಮಗೆ ಒಬ್ಬಿಟ್ಟನ್ನ ಒತ್ತುವಾಗ ಎಲ್ಲೂ ಕೂಡ ಸ್ವಲ್ಪನೂ ಕಿತ್ತೋಗೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಚೆನ್ನಾಗಿ ಮಿದ್ದಿದ್ದಾದಮೇಲೆ ಕಿಚನ್ ಕೌಂಟರ್ ಟಾಪ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದ್ಸಲ ಕೈಯಿಂದ ಹಸ್ತನ ಪ್ರೆಸ್ ಮಾಡಿಕೊಂಡು ಈ ರೀತಿಯಾಗಿ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಮಿತ್ಕೊಳ್ಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಒಂದು 3-4 ನಿಮಿಷ ಚೆನ್ನಾಗಿ ನಾದ್ಕೊಂಡು ಇಟ್ಕೊಬಿಡೋಣ. ಮತ್ತು ನಮಗೆ ಹಿಟ್ಟು ಅನ್ನೋದು ಒಂದು 3 ಅವರ್ ಆದರೂ ನೆನಿಬೇಕಾಗುತ್ತೆ. ಹಾಗಾಗಿ ಹಬ್ಬದ ದಿನ ಮಾಡೋದಿತ್ತು ಅಂದರೆ ಬೆಳಗ್ಗೆನೇ ಬೇಗ ನೀವು ಹಿಟ್ಟನ್ನು ಕಲಸಿಟ್ಕೊಂಡ್ರೆ ನಿಮಗೆ ಮಧ್ಯಾಹ್ನ ಟೈಮ್ಗೆಲ್ಲ ಪರ್ಫೆಕ್ಟಾಗಿ ಹಿಟ್ಟು ಅನ್ನೋದು ನೆಂದ್ಬಿಡುತ್ತೆ. ನೋಡಿ ಈ ರೀತಿಯಾಗಿ ಸಾಫ್ಟಾಗಿ ನಾದ್ಕೊಂಡಿದ್ದಾದಮೇಲೆ ಮತ್ತು ಇದನ್ನು ಬೌಲ್ಗೆ ಹಾಕ್ಕೊಂಡು ಇದ್ರ ಮೇಲ್ಗಡೆ ಎಣ್ಣೆ ಹಚ್ಚೋದು ಬೇಡ, ಹಾಗೆಯೇ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡೋಣ. ಎಣ್ಣೆ ಹಚ್ಚದಲ್ಲೇ ಇಟ್ಟೋದ್ರಿಂದ ನಮಗೆ ಚೆನ್ನಾಗಿ ಹಿಟ್ಟು ಅರಳ್ಕೊಳುತ್ತೆ. ಹಾಗಾಗಿ ನಂತರ ಇಲ್ಲಿ ಹೂರ್ಣ ಮಾಡ್ಕೊಳ್ಳೋದಕ್ಕೆ 2 ಕಪ್ಪಷ್ಟು ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ. 3 ಕಪ್ಪಷ್ಟು ಮೈದಾ ಹಿಟ್ಟಿಗೆ 2 ಕಪ್ಪಷ್ಟು ತೊಗರಿಬೇಳೆ ಸಾಕಾಗುತ್ತೆ. ಇದೇ ರೇಷಿಯೋದಲ್ಲಿ ನೀವು ಜಾಸ್ತಿ ಮಾಡೋದಿತ್ತು ಅಂತ ಅಂದರೆ ತಗೊಳ್ಬೇಕಾಗುತ್ತೆ. ನೋಡಿ ತೊಗರಿಬೇಳೆನ ಚೆನ್ನಾಗಿ ಒಂದು 2-3 ಸತಿ ತೊಳೆದಿದ್ದಾದಮೇಲೆ ಇದಕ್ಕೆ 1 ಕಪ್ಗೆ ಒಂದು 4 ಕಪ್ಪಷ್ಟು ನೀರು, ಅಂದರೆ 2 ಕಪ್ಪಿಗೆ ಒಂದು 8-9 ಕಪ್ಪಷ್ಟು ನೀರು, ಹಾಗೆ ಸ್ವಲ್ಪ ಅರಿಶಿನ, 1 ಸ್ಪೂನಷ್ಟು ಎಣ್ಣೆ, ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಬೇಯಲಿಕ್ಕೆ ಇಡಬೇಕಾಗುತ್ತೆ. ಈ ರೀತಿ ಬೇಯೋ ಟೈಮಲ್ಲಿ ನೊರೆ ಬರುತ್ತಲ್ಲ, ಇದನ್ನು ತೆಗೆದಾಕಿ ನಾವು ಬೇಯಿಸ್ಕೊಳ್ಬೇಕು. ನೋಡಿ ಈ ರೀತಿ ಬೇಯ್ತಾ ನಮಗೆ ನೊರೆಗಟ್ತಾ ಹೋಗುತ್ತೆ. ಆ ನೊರೆನ ನಾವು ತೆಗೆದಾಕ್ಬಿಟ್ಟು ಬೇಳೆನ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗ ಒಂದು ಅರ್ಧದಷ್ಟು ಬೇಳೆ ಬೆಂದಿದೆ. ಪೂರ್ತಿ ಸಾಫ್ಟ್ ಆಗೋವರೆಗೂ ಕೂಡ ನಮಗೆ ಬೇಳೆ ಅನ್ನೋದು ಬೇಯಬೇಕು. ಕುಕ್ಕರಲ್ಲಿ ಬೇಯಿಸ್ಕೊಳ್ಬೋದು, ಆದರೆ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಪೂರ್ತಿ ಸಾಫ್ಟ್ ಆಗಿಬಿಡುತ್ತೆ, ಆಗ ಹೂರ್ಣ ತೆಳುವಾಗುತ್ತೆ. ಹಾಗಾಗಿ ಆದಷ್ಟು ಪಾತ್ರೆನಲ್ಲೇ ಬೇಯಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೋಡಿ ಇವಾಗ ಅರ್ಧ ಬೆಂದಿದೆ, ಇದು ಪೂರ್ತಿ ಸಾಫ್ಟ್ ಆಗೋವರೆಗೂ ಕೂಡ ಬೇಯಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು ನೀವು, ಈ ಹದದಲ್ಲಿ ನಮಗೆ ಬೇಳೆ ಅನ್ನೋದು ಪರ್ಫೆಕ್ಟಾಗಿ ಬೆಂದಿದೆ. ಕೈಯಲ್ಲಿ ಒಂದನ್ನು ಪ್ರೆಸ್ ಮಾಡಿ ನೋಡಿದರೆ ಬೇಗ ಸಾಫ್ಟಾಗಿ ಹಿಂಗೆ ಕಲಿಸ್ಕೊಂಡು ಹೋಗಬೇಕು. ಈ ರೀತಿಯಾಗಿದ್ದರೆ ನಮಗೆ ಬೇಳೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಇವಾಗ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಬೇರೆ ಒಂದು ಈ ರೀತಿ ಜಾಲರಿ ಥರ ಇರೋವಂಥ ಪಾತ್ರೆಯಲ್ಲಿ ಸ್ಟ್ರೈನ್ ಮಾಡ್ಕೊಳ್ಬೇಕಾಗುತ್ತೆ. ಯುಗಾದಿ ಹಬ್ಬದಲ್ಲಿ ಒಬ್ಬಟ್ಟು ಎಷ್ಟು ಸ್ಪೆಷಲ್ಲೋ ಹಾಗೆ ಒಬ್ಬಟ್ಟು ಸಾಂಬಾರು ಕೂಡ. ಆ ಬೇಳೆ ಕಟ್ಟೇನು ಬರುತ್ತೋ ಅದರಲ್ಲಿ ನಾವು ಒಬ್ಬಟ್ಟು ಸಾಂಬಾರನ್ನ ಮಾಡ್ಕೊಳ್ಬೇಕಾಗುತ್ತೆ. ಅದು ಬಂದುಬಿಟ್ಟು ಒಬ್ಬಟ್ಟು ಸಾಂಬಾರು ರೆಸಿಪಿ ನಾಳೆ ಅಪ್ಲೋಡ್ ಆಗುತ್ತೆ. ನೋಡಿ ಈ ಕಟ್ಟಿಂದ ನಾವು ಸಾಂಬಾರನ್ನ ಮಾಡ್ಕೊಳ್ಬೇಕು. ನಂತರ ಬೇಳೆನ ಬೇಯಿಸಿರೋ ಅಂಥ ಪಾತ್ರೆಗೆ ಮತ್ತೆ ಹಾಕ್ಕೊಂಡು ಇದಕ್ಕೆ 1/4 ಕಪ್ ಆಗೋಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪಷ್ಟು ತೊಗರಿಬೇಳೆಗೆ 1/4 ಬೆಲ್ಲ ಸಿಹಿ ಸರಿಯಾಗುತ್ತೆ ನಮಗೆ. ಸ್ವಲ್ಪ ಸಿಹಿ ಜಾಸ್ತಿ ಇಷ್ಟಪಡೋರು 2 ಕಪ್ನ ತೊಗೊಳ್ಳಿ. ಹಾಗೆ 1/4 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ, ಇದಿಷ್ಟನ್ನು ಹಾಕ್ಕೊಂಡು ಮತ್ತೆ ಒಂದು 2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹೈ ಫ್ಲೇಮ್ ಇಟ್ಕೊಳ್ಬೇಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಆ ಬೆಲ್ಲನ ಕರಗಿಸ್ಕೊಳ್ಬೇಕಾಗುತ್ತೆ. ನೀರು ಸೇರಿಸ್ಕೊಳ್ಬಾರ್ದು, ಮತ್ತು ಆ ಬೆಲ್ಲದಲ್ಲಿರೋವಂಥ ನೀರಿನ ಅಂಶನೇ ಬಿಟ್ಕೊಂಡು ನಮಗೆ ಇದು ಬೇಯಬೇಕಾಗುತ್ತೆ ಬೇಳೆ ಅನ್ನೋದು. ನೋಡಿ ಇವಾಗ ಪರ್ಫೆಕ್ಟಾಗಿ ಆಗಿದೆ. ಇದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಬೇಳೆನ ಎತ್ತಿಟ್ಕೊಳ್ತಾ ಇದ್ದೀನಿ ಸಾಂಬಾರು ಮಾಡೋದಕ್ಕೋಸ್ಕರ. ನಿಮಗೇನಾದರೂ ಸಾಂಬಾರಿಗೆ ಸಿಹಿ ಬೇಡ ಅಂತ ಅನಿಸಿದರೆ ಪ್ಲೇನ್ ಆಗಿರೋವಂಥ ಬೇಳೆ, ಅಂದರೆ ಬೆಲ್ಲ ಹಾಕೋದಕ್ಕೂ ಮುಂಚೆ 1-2 ಸ್ಪೂನಷ್ಟು ಬೇಳೆನ ಎತ್ತಿಟ್ಕೊಳ್ಬೇಕಾಗುತ್ತೆ. ಆದರೆ ಸ್ವಲ್ಪ ಬೆಲ್ಲದ ಅಂಶ ಇದ್ರೇ ಅದು ಒಬ್ಬಟ್ಟು ಸಾಂಬಾರು ರುಚಿ ಬರೋದು. ನೋಡಿ ಇವಾಗ ಇದಿಷ್ಟನ್ನು ಎತ್ತಿಟ್ಕೊಂಡಿದ್ದೀನಿ. ನಂತರ ಇದನ್ನು ಸ್ವಲ್ಪ ತಣ್ಣಕ್ಕಾಗಲಿಕ್ಕೆ ಬಿಡಬೇಕಾಗುತ್ತೆ. ತಣ್ಣಕ್ಕಾಗಿದೆ ನೋಡಿ, ಇದು ತಣ್ಣಕ್ಕಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಬೇಳೆ ರುಬ್ಕೊಡ್ದು ನಾವು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ.
ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ ಈ ರೀತಿಯಾಗಿ ರುಬ್ಕೊಳ್ಬೇಕು ನಾವು. ಒಂದು ಕೂಡ ಬೇಳೆ ಸಿಗಬಾರ್ದು. ಹಾಗೆ ಹಿಟ್ಟು ಅನ್ನೋದು ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳ್ಬಿಟ್ಟು, ಹಾಗೆ ಗಟ್ಟಿಯಾಗಿ ಕೂಡ ಇದೆ. ನೀವೇನಾದರೂ ಹಿಟ್ಟನ್ನು ತೆಳುವಾಗಿ ಮಾಡ್ಕೊಳ್ತು ಅಂತ ಅಂದರೆ ನಿಮಗೆ ಒಬ್ಬಟ್ಟು ಒತ್ತುವಾಗ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನೋಡ್ತಾ ಇರ್ಬೋದು ನೀವು, ಇದು ಪರ್ಫೆಕ್ಟ್ ಅದ. ಕಾಡಲ್ಲಿರೋ ಅಂಥ ನೀರನ್ನು ಇಳಿಸ್ಕೋಬೇಕಾದ್ರೆ ಕಂಪ್ಲೀಟಾಗಿ ಇಳಿಸ್ಕೊಳ್ಳಿ ಅಷ್ಟೇ. ಮತ್ತು ಬೆಲ್ಲ ಕರಗಿಸ್ಕೊಳ್ಬೇಕಾದ್ರೆ ನೀರು ಹಾಕಿ ಕರಗಿಸ್ಕೊಳ್ಬೇಡಿ. ಈ ರೀತಿ ಮಾಡಿದರೆ ನಮಗೆ ಬೇಳೆದು ಏನು ಹೂರ್ಣ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನಂತರ ನೋಡ್ತಾ ಇರ್ಬೋದು ನೀವು, ನಾನಿಲ್ಲಿ ಒಂದು 2 ಅವರ್ ನೆನೆಸಿದ್ದೀನಿ ಅಷ್ಟೇ. ಆದರೆ ಎಷ್ಟು ಪರ್ಫೆಕ್ಟಾಗಿ ಕಣಕ ನೆಂದಿದೆ ಅಂದರೆ ಸೂಪರಾಗಿ ಬಂದಿದೆ. ನೀವು ಕೂಡ ಇದೇ ವಿಧಾನದಲ್ಲಿ ಕಣಕನ ನಾದಿಟ್ಕೊಳ್ಳಿ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನಂತರ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಬ್ಬಟ್ಟನ್ನು ಮಾಡ್ಕೊಳ್ಳೋದಕ್ಕೋಸ್ಕರ. ನಿಮ್ಮ ಹತ್ರ ಒಬ್ಬಿಟ್ಟು ಶೀಟ್ ಅಂತ ಸಿಗುತ್ತೆ, ಅದಿದ್ದರೆ ಅದರಲ್ಲೇ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರಲ್ಲಿ ಮಾಡ್ಕೊಳ್ಬೋದು. ನೋಡಿ, ಕೆಳಗಡೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನೀವು ಒಬ್ಬಟ್ಟನ್ನು ಯಾವ ಸೈಜಲ್ಲಿ ಮಾಡ್ತೀರಾ ನೋಡಿಬಿಟ್ಟು ಕಣಕನ ತೊಗೊಳ್ಬೇಕಾಗುತ್ತೆ. ಆದರೆ ಕಣಕ ತೊಗೊಂಡಿರೋದಕ್ಕಿಂತ ಜಾಸ್ತಿ ಸೈಜಲ್ಲಿ ನಾವು ಹೂರ್ಣನ ತೊಗೊಳ್ಬೇಕು. ಹೂರ್ಣ ಕಮ್ಮಿ ತೊಗೊಂಡು ಕಣಕ ಜಾಸ್ತಿ ತೊಗೊಳ್ತು ಅಂತ ಅಂದರೆ ನಿಮಗೆ ಮೇಲ್ಗಡೆ ಇಟ್ಟಿಟ್ಟು ಅನ್ನಿಸ್ಬಿಡುತ್ತೆ. ಹಾಗಾಗಿ ಕಣಕಕ್ಕಿಂತ ನಮಗೆ ಹೂರ್ಣ ಸೈಜು ದೊಡ್ಡದಾಗಿರಬೇಕು. ನೋಡ್ತಾ ಇದ್ದೀರಲ್ಲ ನೀವು, ಕಣಕಕ್ಕಿಂತ ನಾನು ಹೂರ್ಣ ಸೈಜ್ನ ದೊಡ್ಡದಾಗಿ ತೊಗೊಂಡಿದ್ದೀನಿ. ಈ ರೀತಿ ಹೂರ್ಣ ಜಾಸ್ತಿ ತೊಗೊಂಡ್ರೆ ನಿಮಗೆ ಎಲ್ಲ ಕಡೆ ಹೂರ್ಣ ಫಿಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗಾಗಿ ನೋಡಿ, ಈ ರೀತಿಯಾಗಿ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ. ನಂತರ ಈ ಕ್ಲೋಸ್ ಮಾಡಿದ ಮೇಲೆ ಆ ಎಕ್ಸ್ಟ್ರಾ ಎಡ್ಜಸ್ ಏನಿರುತ್ತೆ ಅದನ್ನು ಸ್ವಲ್ಪ ತೆಕ್ಕೊಬಿಡಿ. ನೋಡಿ, ಈ ರೀತಿಯಾಗಿ ಎಕ್ಸ್ಟ್ರಾ ಏನು ಬರುತ್ತೋ ಅದನ್ನು ತೆಕ್ಕೊಳ್ಳೋಣ. ಮತ್ತು ಕೆಳಗಡೆ ಶೀಟ್ ಮೇಲೆ ಇನ್ನೂ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾವು ತೊಡ್ಕೊಳ್ಬೇಕಾಗುತ್ತೆ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಫಸ್ಟ್ ಟೈಮ್ ಮಾಡೋರು ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ. ನೋಡಿ, ಈ ರೀತಿ ಮಾಡಿಕೊಂಡ್ರೆ ಎಲ್ಲ ಕಡೆ ಹೂರ್ಣ ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಂತರ ಮತ್ತೆ ಸ್ವಲ್ಪ ಕೆಳಗಡೆ ಎಣ್ಣೆನ ಹಚ್ಕೊಂಡು ತೊಟ್ಕೊಳ್ತಾ ಹೋಗೋಣ. ಈ ರೀತಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಎಷ್ಟು ಸೂಪರಾಗಿ ಬರುತ್ತೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ಎಲ್ಲೂ ಕೂಡ ಸ್ವಲ್ಪ ಕಿತ್ತೋಗೋದು ಇಲ್ಲ, ಹಾಗೆ ತಟ್ಟುವಾಗ ನಮಗೆ ರಫಾಗೂ ಕೂಡ ಅನಿಸೋದಿಲ್ಲ. ಸಾಫ್ಟಾಗಿ ಈಸಿಯಾಗಿ ಹೋಗುತ್ತೆ, ಸ್ಮೂತಾಗಿ. ಈ ರೀತಿ ಕಣ್ಕನ ಕಲಿಸ್ಕೊಂಡ್ರೆ ಎಷ್ಟು ಒಬ್ಬಿಟ್ಟನ್ನಾದರೂ ಮಾಡ್ಬೋದು. ಅಷ್ಟು ಸೂಪರಾಗಿ ಬಂದಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಒಂದು ಚೂರು ಕೂಡ ಎಲ್ಲೂ ಕೂಡ ಕಿತ್ತೋಗ್ತಾ ಇಲ್ಲ. ಹಾಗೆ ಬೇಳೆ ಇಲ್ದಿರೋ ರೀತಿ ನೀವು ಆ ಹೂರ್ಣನೂ ಕೂಡ ರೆಡಿ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು. ನೀಟಾಗಿ ತಟ್ಕೊಂಡಿದ್ದಾದಮೇಲೆ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಕಾವಲಿ ಮೇಲೆ. ನೀವು ಎಷ್ಟು ಅಗಲ ಕೂಡ ಮಾಡ್ಕೊಳ್ಬೋದು, ಸ್ವಲ್ಪನೂ ಕಿತ್ತೋಗೋದಿಲ್ಲ, ಟೆನ್ಷನ್ನೇ ಬೇಡ. ನಂತರ ಒಂದು ಪ್ಯಾನ್ಗೆ ಕೆಳಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಒಬ್ಬಿಟ್ಟನ್ನು ಹಾಕ್ಕೊಳ್ತಾ ಹೋಗೋಣ. ಆದಮೇಲೆ ಮೀಡಿಯಮ್ ಊರಲ್ಲಿ ನಾವು 1 ನಿಮಿಷ ಒಂದು ಸೈಡ್ ಬೇಯಿಸ್ಕೊಂಡಿದ್ದಾದಮೇಲೆ ಟರ್ನ್ ಮಾಡಿಬಿಟ್ಟು ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊಳ್ಬೇಕು. ನಿಮಗೆ ಎಣ್ಣೆ ಅಥವಾ ತುಪ್ಪ ಯಾವುದು ಕಂಫರ್ಟಬಲ್ ಇರುತ್ತೋ ಅದನ್ನೇ ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ತೆಗೆದುಹಾಕ್ಕೊಂಡು 2 ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿಯಾಗಿರುವಂಥ ಬೇಳೆ ಒಬ್ಬಟ್ಟು ರೆಡಿ ಆಗಿಬಿಡುತ್ತೆ. ಮಾಡೋದು ಕೂಡ ಈಸಿ, ಹಾಗೆ ತಿನ್ನೋದಕ್ಕೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ಯಾರಾದರೂ ಮಾಡ್ತಾ ಇದ್ದರೆ ಈ ವಿಧಾನದಲ್ಲಿ ಟ್ರೈ ಮಾಡಿ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಯಾವ ರೀತಿ ಉಬ್ಬುತ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ರೀತಿ ಬಂದರೆ ಒಬ್ಬಟ್ಟು ಅಷ್ಟು ರುಚಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, 2 ಕಡೆನೂ ಕೂಡ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಬೇಯಿಸ್ಕೊಂಡ್ರೆ ಸಾಕು. ತುಂಬ ರಫಾಗಿ ಬೇಯಿಸ್ಕೋಬೇಡಿ ಒಬ್ಬಿಟ್ಟನ್ನು. ಮೀಡಿಯಮ್ ಊರಲ್ಲಿ ಇಟ್ಬಿಟ್ಟು 2 ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟಾಗಿ ಬೇಳೆ ಒಬ್ಬಟ್ಟನ್ನು ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್